ಹೈಕಮಾಂಡ್ ಏನು ಹೇಳುತ್ತೆ ಅದನ್ನ ಎಲ್ಲರೂ ಪಾಲಿಸ್ಕೊಂಡು ಹೋಗ್ತಾರೆ. ನಾನು ಅದನ್ನೇನು ಹೇಳಲ್ಲ, ಅದು ಹೈಕಮಾಂಡ್ ಬಿಟ್ಟಿದ್ದು. ಇದೆಯೋ ಇಲ್ವೋ ಅದು ತೀರ್ಮಾನ ಮಾಡೋದು ಹೈಕಮಾಂಡ್. ಸ್ವತಃ ಮುಖ್ಯಮಂತ್ರಿಗಳೇ ಹೈಕಮಾಂಡ್ ಏನು ಹೇಳುತ್ತೆ ಅದು ನಾನು ಕೇಳ್ತೀನಿ ಅಂದ್ರೆ ನೀವ್ಯಾಕೆ ಪದೇ ಜನನ ಇಲ್ಲಿ ಬಂದರ್ನೆಲ್ಲ ಕುಕ್ಕಿ 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 ಕೇಳ್ತೀರಿ? ಬಿಟ್ಬಿಡಿ, ಅವರೇ ಹೇಳ್ಯಾರಲ್ಲ. ಹೌದು, ಸಚಿವಾಕಾಂಕ್ಷಿನೂ ಆಗಿದ್ದೀನಿ. ಸಚಿವರು ನನಗೆ ಕೊಡ್ತೀನಿ ಅಂತ ಹೇಳಿದರೆ ಆಗೋಣ. ಸಚಿವರು ಯಾವಾಗ ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕು. ನಾನ್ ಮಾಡಕ್ಕಾಗ್ತಾ? ನನಗೆ ನಿರೀಕ್ಷೆ ನನಗೆ ಗೊತ್ತಿಲ್ಲ. ನಾನು ನಾಳೆ ಬರೆದಾಗ ನಮ್ಮ ಯಾವತ್ತು ನಮ್ಮ ತಿಗದಲ್ಲಿ ಗೆರಿ ಬರಿ ಇರುತ್ತೆ ಅವತ್ತಾಗದು ಅಷ್ಟೇ. ಅಲ್ಲಿ ಮಂತ್ರಿಯಿಂದ ಹೋಗಿ ಸುಮ್ಮನೆ ಕೂತ್ಕೊಳಕ್ಕಾಗತ್ತಾ? ಆಗಲ್ಲ. ಗೆರೆ ಬರೆದಿದ್ರೆ ಅಲ್ಲಿಗೆ ಹೋಗಿ ಕೂರ್ಸುತ್ತೆ. ಇಲ್ಲ ಅಂದ್ರೆ ಇನ್ನೇ ನಮ್ಮ ಜೀವನದಲ್ಲಿ ನಾವು ಪಡೆದದ್ದೇ ಇದು ಅಂತ ಇರೋದಪ್ಪ. ಅದಕ್ಕೆ ಏನ್ ಮಾಡಕ್ಕಾಗುತ್ತೆ? ಹೌದು, ಹಳ್ಳಿಗೂ ಪಾದಯಾತ್ರೆ ಮಾಡ್ತೀವಿ. ಕೇಂದ್ರ ಸರ್ಕಾರ ಈ ಧೋರಣೆ ಏನ್ ತಗೊಂಡಿದೆ, ಈ ರಾಜ್ಯ ಸರ್ಕಾರಗಳ ಮೇಲೆ ಏನು ಗದಾಪ್ರಹಾರ ಮಾಡ್ತಾ ಇದೆ, ರಾಜ್ಯ ಸರ್ಕಾರಗಳನ್ನ ಹಣಕಾಸಿನ ಇಕ್ಕಟ್ಟಿನಲ್ಲಿ ಏನು ಸಿಗಿಸ್ತಾ ಇದೆ, ಇದನ್ನ ಬಿಚ್ಚಿ ಹೇಳ್ತೀವಿ. ಮನಮೋಹನ್ ಸಿಂಗ್ ರವರು ಅವತ್ತಿನ ದಿವಸ ಗ್ರಾಮ ಸ್ವರಾಜ್ಯ ಮಾಡಬೇಕು ಅಂತ ಹೇಳಿ ನರೇಗಾನ ತಂದು ಅಷ್ಟೊಂದು ಇದನ್ನ ಗ್ರಾಮ ಸ್ವರಾಜ್ಯನ ಮಾಡ್ತೀನಿ ಅಂತಕ್ಕಂಥ ದೃಷ್ಟಿಯಿಂದ ಸಾವಿರಾರು ಕೋಟಿ ಹಣವನ್ನು ಗ್ರಾಮೀಣ ಪ್ರದೇಶಕ್ಕೆ ಹರಿಸಿದ್ರು. ಗ್ರಾಮೀಣ ಪ್ರದೇಶಕ್ಕೆ ಹರಿಸಿ ಇವತ್ತು ಗ್ರಾಮ ಸ್ವರಾಜ್ಯ ಆಯಿತು. ಒಂದು ಕಾಂಪೌಂಡ್ ಇರ್ಬೋದು, ಒಂದು ಆಟದ ಮೈದಾನ ಇರ್ಬೋದು, ಬದ ಮತ್ತೆ ಅವನ ಜಮೀನನ್ನು ಮಟ್ಟ ಮಾಡ್ಕೊಳ್ಳೋದಿರ್ಬೋದು, ಕೊಳವೆಗಳನ್ನು ತೋಡೋದಿರ್ಬೋದು, ಎಲ್ಲವನ್ನ ಮಾಡ್ಕೊತಾ ಇದ್ರು. ಅದಕ್ಕೆಲ್ಲ ನೀವೀಗ ಚಪ್ರಿ ಎಳೆದಿದ್ದೀರಲ್ಲ, ಇದಾ ನಿಮ್ದು? ಅವ್ರು ಪೂರಾ 100% ಅವರೇ ಕೊಡ್ತಾ ಇದ್ರು. ನೀವ್ಯಾಕೆ 40% ಕೇಂದ್ರ ರಾಜ್ಯದಿಂದ ಕೇಳ್ತಾ ಇದ್ರಿ? ನಿಮ್ಮ ಹತ್ರ ದುಡ್ಡಿಲ್ವಾ? ಸಾಲ ಜಾಸ್ತಿ ಆತಾ? ಹಣಕಾಸಿನ ಮುಗ್ಗಟ್ಟು ಜಾಸ್ತಿ ಆಯ್ತಾ ನಿಮ್ಗೆ? ಈ ಭ್ರಷ್ಟಾಚಾರ ಇದ್ರೆ ಬಲಿ ಹಾಕಿ, ಭ್ರಷ್ಟಾಚಾರ ಇದ್ರೆ ಬಲಿ ಹಾಕಿ, ಬೇಡ ಅಂತ ಹೇಳ್ತೀವಿ ನಾವು. ಅದನ್ನು ಸರಿಪಡಿಸಿ ಮಾಡ್ಲೇಳು. ಯಾವ್ದು ಬಳ್ಳಾರಿ ಟು ಬೆಂಗಳೂರಿನಾರ ಮಾಡ್ಲಿ, ಬೆಂಗಳೂರು ಟು ಹೈದರಾಬಾದ್ನಾರ ಮಾಡ್ಲಿ, ಮಾಡ್ಕೊಳ್ಳಿ. ಅವ್ರವ್ರ ಇಷ್ಟ. ಅದು ಅಲ್ಲಿ ಏನ್ ನಡೆದಿದೆ? ಬಳ್ಳಾರಿ ಟು ಬೆಂಗಳೂರು ಹಿಡಿಯಕ್ಕೆ ಏನ್ ನಡೆದಿದೆ ಅಲ್ಲಿ? ಒಂದು ಮಹಾನ್ ವಾಲ್ಮೀಕಿ ಅವರ ಭಾವಚಿತ್ರನ ಕಟ್ಟೋದಕ್ಕೋಸ್ಕರ ನಡೆದಂತ ಒಂದು ಸಣ್ಣ ಗಲಾಟೆ ಅದು. ಅದನ್ನ ನೀವು ರಾಜಕೀಯವಾಗಿ ತಿರ್ಸ್ಕೊಂಡು ಹಂಗಾದ್ರೆ ವಾಲ್ಮೀಕಿ ಅವರ ಕಟ್ಟಿದ್ದನ್ನ ಏನು ಕಟ್ಟಿ ತಕ್ಕಳಪ್ಪ, ಅಲ್ಲಿ ನನಗೆ ಬೇಡ, ನನಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂದ್ರೆ ಮುಗ್ದೋಯ್ತು. ಈಗ ನಮ್ಮನ್ನ ತಗೋ ತಂದು ಕಟ್ತಾರಪ್ಪ ಬೇರೆ ಪಕ್ಷದವ್ರು, ಅದಕ್ಕೆ ನಾವು ಗಲಾಟೆ ಮಾಡಕ್ಕಾಗತ್ತಾ? ಅದಕ್ಕೆ ಪಾದಯಾತ್ರೆ ಮಾಡ್ಬೇಕಾ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.